shall discuss about integration, the inverse process of differentiation. So, what is that integration? So, we know that differentiation of a function f of x. Differentiation of a function f of x with respect to x is f dash of x for all x belongs to R. So let us consider a function f of x. We know that differentiation of a function f of x with respect to x is f dash of x. So obviously x is the domain for all real numbers. It means that if a function is, we know that if a function is differentiable in an interval, if a function is differentiable in an interval I, it means that its derivative, that is f dash of x, exists at each point of the interval I. ನಾವು ಯಾವುದೇ ಒಂದು ಫಂಕ್ಷನ್ ಕನ್ಸಿಡರ್ ಮಾಡಿ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಫಂಕ್ಷನ್ ನ ಡಿರೈವೇಟಿವ್ ಯಾವುದು f dash of x. So f dash of x exists at each point of the interval I. ಇದು ಕನ್ಕ್ಲೂಷನ್. ಅದರ ಜೊತೆಗೆ ಜೊಮೆಟ್ರಿಕಲ್ ಮೀನಿಂಗ್ ನಮಗೆ ಗೊತ್ತಿರತಕ್ಕಂಥದ್ದು ಯಾವುದೇ ಫಂಕ್ಷನ್ ಅನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ಬರ್ತಕ್ಕಂಥ ಡಿರೈವೇಟಿವ್ f dash of x ನ ಏನಂತ ಕರಿತೀವಿ? It is nothing but slope of the tangent at the point x comma y. So we know the differentiation of a function f of x is f dash of x. It means that f dash of x is nothing but the slope of the tangent at the point x comma y. ಇದು ಜೊಮೆಟ್ರಿಕಲ್ ಮೀನಿಂಗ್. ಈಗ ಇಲ್ಲಿ ನಾವು ಯಾವುದೋ ಒಂದು ಫಂಕ್ಷನ್ ನ ಕನ್ಸಿಡರ್ ಮಾಡಿದ್ದೀವಿ, ಅದನ್ನ ಡಿಫರೆನ್ಶಿಯೇಟ್ ಮಾಡಿದಾಗ f dash of x ಬಂದಿದೆ, ಸೇಮ್ ಥಿಂಗ್, ಇಟ್ಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. So when we say that the function is differentiable in an interval I, it means that its derivative f dash of x exists at each point of I. Derivative f dash of x exists at each point of I means slope of the tangent is unique at each point of the interval I. So interval ಅಂತ ನಾವು ತಗೊಂಡಾಗ, so ಇಲ್ಲಿ ಡಿಫೈನ್ ಮಾಡಬೇಕಾದ್ರೆ ಫಾರ್ ಆಲ್ ರಿಯಲ್ ನಂಬರ್ಸ್ ಅಂತ ತಗೊಂಡಿದ್ದೀವಿ. So this interval may be the closed interval a comma b or this interval may be the open interval a comma b. So ಈ ಇಂಟರ್ವಲ್ ಒಳಗಡೆ a ಮತ್ತೆ b ಆಬ್ವಿಯಸ್ಲಿ ರಿಯಲ್ ನಂಬರ್ಸ್ ಅಲ್ವಾ. ಸೊ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಇಂಟರ್ವಲ್ ಅಂದ್ರೆ x comma y ಅಂತ ಪಾಯಿಂಟ್ ನಾವು ಏನಾದ್ರು ಕನ್ಸಿಡರ್ ಮಾಡಿದ್ರೆ ಓಪನ್ ಇಂಟರ್ವಲ್ ಆರ್ ದ ಕ್ಲೋಸ್ಡ್ ಇಂಟರ್ವಲ್ ಕನ್ಸಿಡರ್ ಮಾಡಿದ್ರೆ ನಮಗೆ ಒಂದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಸಿಗುತ್ತೆ. ಸೊ ಯಾವಾಗ ನೀವು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಹೇಳ್ತೀರೋ ಅವಿಗೆ ರಿಯಲ್ ನಂಬರ್. ಸೊ ಅಲ್ಲಿಗೆ ಎ ಮತ್ತೆ ಬಿ ರಿಯಲ್ ನಂಬರ್ಸ್ ಅಂತ ಹೇಳಿದ್ಮೇಲೆ ಡಿಫರೆಂಟ್ ಪಾಯಿಂಟ್ಸ್ ಅಲ್ಲಿ ಡಿಫರೆಂಟ್ ಸ್ಲೋಪ್ ಸಿಗುತ್ತೆ. ಓಕೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ x comma y where x and y are real numbers ಅಂತ ಹೇಳಿದೀವಿ. ಈ x ಮತ್ತೆ y ನ ನಾವು ಯಾವ ಇಂಟರ್ವಲ್ ಅಲ್ಲಿ ತಗೊಂಡಿರ್ತೀವಿ ಆ ಒಂದು ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಕೂಡ ನಮಗೆ ಏನಾಗ್ತಾ ಇರುತ್ತೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಸಿಗುತ್ತೆ. ಇದು ಜೊಮೆಟ್ರಿಕಲ್ ಮೀನಿಂಗ್ ಫಾರ್ dy by dx. ಹಾಗಾದ್ರೆ ಇಂಟಿಗ್ರೇಷನ್, ಈಗ ನಮಗೆ ಒಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ, ಏನು? when we say that the function is differentiable in an interval I, it means that its derivative f dash of x, nothing but slope of the tangent, exists at each point of I. ಹಾಗಿದ್ರೆ ಈಗ ವಾಪಸ್ ಬರೋಣ. ಸೊ ಇಫ್ f dash of x is, ಇದು ರಿವರ್ಸ್ ಅಲ್ಲಿ ಬರ್ತೀನಿ, ಓಕೆ, ಇನ್ವರ್ಸ್ ಅಂತ ಹೇಳಿ. if f dash of x exists at each point of the interval I, is there exist, can we get a function back? ಇದು ನಮ್ಮ ಪ್ರಶ್ನೆ. ಓಕೆ, ನಿಮ್ಮ ಹತ್ರ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ ಗೆ ಡೊಮೈನ್ ಇತ್ತು, ನಾವು ಡಿಫರೆನ್ಶಿಯೇಟ್ ಮಾಡಿದ್ವಿ. ಡಿಫರೆನ್ಶಿಯೇಟ್ ಮಾಡಿದಾಗ f dash of x nothing but slope of the tangent exist ಆಯ್ತು. ಸೊ ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ f dash of x exists at each point of I ಅಂತ ಗೊತ್ತಾಗಿದೆ. ಹಾಗಿದ್ರೆ ನಿಮಗೆ f dash of x at each point of I exist ಆದ್ರೆ ನೀವು ವಾಪಸ್ ಈ ಫಂಕ್ಷನ್ ತಗೋಬಹುದು. ಅಂದ್ರೆ ನೀವು ಯಾವ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಿರ್ತೀರಲ್ಲ, y is equal to f of x ಅಂತ ಒಂದು ಫಂಕ್ಷನ್ ನ ತಗೊಂಡ್ವಿ, ಒಂದು ಇಂಟರ್ವಲ್ ನ ತಗೊಂಡ್ವಿ, ಇಂಟರ್ವಲ್ I ಅಂತ ಹೇಳಿದ್ವಿ. ಈ ಫಂಕ್ಷನ್ ಅನ್ನ ಈ ಇಂಟರ್ವಲ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದಾಗ f dash of x ಬಂತು. ಸೊ f dash of x is exists at each point of I. exist ಅಂದ್ರೆ ಅರ್ಥ ಏನು? f dash of x is
finite at each point of the interval. F dash of x ಅಂದ್ರೆ ಏನು ಹೇಳ್ತೀವಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಆಗಿದ್ಮೇಲೆ ನಾವು ಕ್ಲೋಸ್ಡ್ ಇಂಟರ್ವಲ್ ಆದ್ರೂ ತಗೊಂಡಿರ್ತೀವಿ, ಓಪನ್ ಇಂಟರ್ವಲ್ ಆದ್ರೂ ತಗೊಂಡಿರ್ತೀವಿ. ಈ ಇಂಟರ್ವಲ್ ಅಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ನಮಗೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಸಿಕ್ಕಿದೆ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಫೈನೈಟ್. ಈಗ ಪ್ರಶ್ನೆ ಏನು ಅಂದ್ರೆ, ಈಗ ವಾಪಸ್ if f dash of x is exists at each point of I, if f dash of x is exists at each point of I, can we get back the function y is equal to f of x? ಇದು ನಮ್ಮ ಪ್ರಶ್ನೆ. ಸೊ ಅದನ್ನ ನಾವು ಇಂಟಿಗ್ರೇಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ the functions that could have all possible values, the function that would have all possible values where the derivative exists, are called as the anti-derivatives ಅಥವಾ primitives ಅಂತ ಹೇಳ್ತೀವಿ. anti-derivatives or primitive of the function ಅಂತ ಹೇಳ್ತೀವಿ. ಅಂದ್ರೆ ಈಗ f dash of x ಅಂತ ತಗೊಂಡಿದ್ದು ಡೆರಿವೇಟಿವ್ ಆಗುತ್ತೆ. The functions that could have all the possible values where the derivative exists, ಇದು ಡೆರಿವೇಟಿವ್ ಎಕ್ಸಿಸ್ಟ್ ಆಗಿರತಕ್ಕಂತ, ಇದು f dash of x. So where the derivative of a function exists ಅಂತ ಹೇಳಿದ್ವಿ, ಇದು f dash of x. ಹಾಗಿದ್ರೆ ಈ f dash of x ಬರಬೇಕಾದ್ರೆ ಇರತಕ್ಕಂತ ಒಂದು ಫಂಕ್ಷನ್ ನಾವು ಏನು ಮಾಡಬೇಕು, ಡಿಫರೆನ್ಷಿಯೇಟ್ ಮಾಡಬೇಕು. ಅಂದ್ರೆ ಅವಾಗ ಇದು ಡೆರಿವೇಟಿವ್ ಅಂತ ಆದ್ರೆ ಇದನ್ನ ಆಂಟಿ ಡೆರಿವೇಟಿವ್ ಅಂತ ಕರೀತೀವಿ. The functions that could have all possible values where the derivative of the function exists are called as the anti-derivatives. ಹಾಗಿದ್ರೆ ಇಲ್ಲಿ ತಗೊಂಡಿರ್ತಕ್ಕಂಥ f of x ಏನಿದೆ ಇದನ್ನ anti-derivatives ಅಥವಾ primitives ಅಂತ ಕರೀತೀವಿ. anti-derivatives or primitive of the function. ಅಂದ್ರೆ ನಾವು ಫಸ್ಟ್ ಕನ್ಸಿಡರ್ ಮಾಡಿರ್ತಕ್ಕಂಥಬೇಕಾದ್ರೆ y is equal to f of x, ಯಾವುದೋ ಒಂದು ಆಲ್ಜಿಬ್ರಾಯಿಕ್ ಫಂಕ್ಷನ್ ಇರಬಹುದು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರಬಹುದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರಬಹುದು, ಪ್ಯಾರಾಮೆಟ್ರಿಕ್ ಇರಬಹುದು, ಎಕ್ಸ್ಪೋನೆನ್ಷಿಯಲ್ ಇರಬಹುದು, ಲಾಗರಿಥಮಿಕ್ ಇರಬಹುದು. ಆ ಒಂದು ಫಂಕ್ಷನ್ ನ ಫಸ್ಟ್ ಕನ್ಸಿಡರ್ ಮಾಡಿದ್ವಿ. ಅದನ್ನ ಕನ್ಸಿಡರ್ ಮಾಡಿದ ಮೇಲೆ ಡಿಫರೆನ್ಶಿಯೇಟ್ ಮಾಡಿದ್ವಿ. ಡೆರಿವೇಟಿವ್ ಎಕ್ಸಿಸ್ಟ್ ಅಟ್ ಈಚ್ ಪಾಯಿಂಟ್ ಆಫ್ ದ ಇಂಟರ್ವಲ್ ಅಂತ ಹೇಳಿ. ಓಕೆ, ಸೊ ನಾನೀಗ y is equal to sin x ಅಂತ ತಗೊಂಡಿದ್ದೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದಾಗ dy by dx ಬರುತ್ತೆ. ಸೊ ಡೆರಿವೇಟಿವ್ ಆಫ್ sin x with respect to x is cos x ಅಂತ ಹೇಳ್ತೀವಿ. ಹಾಗಿದ್ರೆ ಡೆರಿವೇಟಿವ್ ಆಫ್ y, what is that y? That is y is sin x. ಅಲ್ಲಿಗೆ ಇದು ಡೆರಿವೇಟಿವ್ ಆಯ್ತು, ಇದನ್ನ ಆಂಟಿ ಡೆರಿವೇಟಿವ್ ಅಂತ ಕರೀತೀವಿ. The functions that could have all the possible values where the derivative exists are called as the anti-derivatives or primitive of the function. ಹಾಗಿದ್ರೆ cos x ಅನ್ನೋದು ಡೆರಿವೇಟಿವ್ ಆಫ್ ದ ಫಂಕ್ಷನ್ ಆಯ್ತು, ಇದು ಡೆರಿವೇಟಿವ್ ಆಗಿದೆ, ಇದ್ರದ್ದು ಆಂಟಿ ಡೆರಿವೇಟಿವ್ ಏನಾಗಿರುತ್ತೆ, sin x ಆಗಿರುತ್ತೆ. ಡೆರಿವೇಟಿವ್ ಆಫ್ ದ ಫಂಕ್ಷನ್ ಎಕ್ಸಿಸ್ಟ್ ಆಗಿರತಕ್ಕಂತ ಫಂಕ್ಷನ್ ಯಾವುದು, sin x. ಸೊ ಇದನ್ನ ಆಂಟಿ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಅಂತ ಕರೀತೀವಿ. Then the formula to find all these anti-derivatives, ಅಂದ್ರೆ ನಮಗೆ ಬೇಕಾಗಿರುತ್ತೆ ಆಂಟಿ ಡೆರಿವೇಟಿವ್ಸ್. ಯಾಕಂದ್ರೆ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಿದ್ವಿ, ಡಿಫರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಬಂತು. ಹಾಗಿದ್ರೆ ಡೆರಿವೇಟಿವ್ ಬಂದಿರತಕ್ಕಂತ ಫಂಕ್ಷನ್ ವಾಪಸ್ ತಗೊಳ್ತಾ ಇದೀವಿ. ಇಲ್ಲಿ ಹೇಳಿರೋದು ಇಫ್ ಯ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಇನ್ ಅನ್ ಇಂಟರ್ವಲ್ I, ಈಗ sin x ನ ನಾವೇನ್ ಮಾಡ್ತೀವಿ, ಫಾರ್ sin x ಡೊಮೈನ್ ಇಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್, ರೇಂಜ್ ಇಸ್ ದ ಕ್ಲೋಸ್ಡ್ ಇಂಟರ್ವಲ್ -1 to +1 ಅಂತ ಹೇಳ್ತೀವಿ ನಾವು. ಸೊ ನಾವು y is equal to sin x ತಗೊಂಡಿದ್ವಿ, x is any real number. ಓಕೆನಾ, ಈ ಇಂಟರ್ವಲ್ ಅಲ್ಲಿ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಿದ್ವಿ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ, dy by dx ಬರುತ್ತೆ. dy by dx ನ ತಗೊಳ್ತೀವಿ cos x. Again we know that cos x is defined for all real numbers. ಹಾಗಾದ್ರೆ ಈ y ಅನ್ನೋದು ಏನು ತಗೋಬಹುದು ನಾವು, y is equal to sin x. ಡೆರಿವೇಟಿವ್ ಆಫ್ sin x with respect to x is cos x. ಇದನ್ನ ರಿಯಲ್ ನಂಬರ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ, cos x ನ ಕೂಡ ರಿಯಲ್ ನಂಬರ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಇದು ಡೆರಿವೇಟಿವ್ ಆಯ್ತು, ಇದು ಆಂಟಿ ಡೆರಿವೇಟಿವ್ ಆಯ್ತು. So if a function is differentiable in an interval I, it means that its derivative f dash of x exists at each point of I ಅಂತ ಹೇಳಿದ್ವಿ. ನೋಡಿ ಈಗ ಡೆರಿವೇಟಿವ್ ಆಫ್ sin ಏನಾಗಿದೆ, cos x, and this one is also exists at each point of the interval. ಇಂಟರ್ವಲ್ ಯಾವುದು, ರಿಯಲ್ ನಂಬರ್ಸ್, ಓಪನ್ ಇಂಟರ್ವಲ್ -∞ to +∞. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಓಕೆ ಡೆರಿವೇಟಿವ್ ಎಲ್ಲ ಬಂದ್ಬಿಟ್ಟಿದೆ. ಈಗ ನನ್ನ ಪ್ರಶ್ನೆ ಏನು, ಈ ಫಂಕ್ಷನ್ if f dash of x is exist, okay, if f dash of x is exist at each point of I, can we get back a function f of x? ಡಿಫರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಬಂತು. ಹೋಗಿದ್ರೆ ಈ ಫಂಕ್ಷನ್ ನಿಮಗೆ ಗೊತ್ತಿದ್ರೆ ಈ ಫಂಕ್ಷನ್ ನಿಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ವಾಪಸ್ ತಗೊಳಕ್ ಆಗುತ್ತಾ?
If f dash of x is exists at each point of I, can we get back the function? So ಇದು ಪ್ರಶ್ನೆ. ಹಾಗಾದ್ರೆ ಏನು? The functions that could have all possible values where the derivatives exist. The functions that could have all the possible values where the derivatives of the functions exist are called as the anti-derivatives or primitive of the function. ಹಾಗಾದ್ರೆ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? The formula to find all these anti-derivatives is called, the formula to find all these anti-derivatives is called as the indefinite integral. Indefinite integral ಅಂದ್ರೆ ಈಗ ಇಂಟಿಗ್ರೇಷನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಮತ್ತೆ ಇಂಡೆಫಿನಿಟ್ ಇಂಟೆಗ್ರಲ್ ಬಗ್ಗೆ ಹೇಳ್ತಾ ಇದ್ದೀವಿ. The formula to find all these anti-derivatives, the formula to find all these anti-derivatives is called as the indefinite integral, and the process to find all these anti-derivatives is called integration. ಇದೆ ನಮ್ಮ ಇಂಟಿಗ್ರೇಷನ್ ಚಾಪ್ಟರ್. ಓಕೆನಾ? ಇಲ್ಲಿ ಏನು ನೋಡಿದ್ವಿ, ಡಿರೈವೇಟಿವ್ಸ್ ಮತ್ತು ಇಲ್ಲಿ ಆಂಟಿ ಡಿರೈವೇಟಿವ್ಸ್ ಆಗಿ ಹೇಳಿದ್ವಿ. The formula to find all these anti-derivatives is called as the indefinite integral. The process to find all these anti-derivatives is called integration. So simple ಇಷ್ಟೇನೆ. ನಮ್ಮ ಹತ್ರ ಒಂದು ಫಂಕ್ಷನ್ ಇತ್ತು dy by dx. So differentiation of f of x with respect to x is f dash of x. So ಇದನ್ನ ನಾವು ಡಿರೈವೇಟಿವ್ ಅಂತ ಕರಿತೀವಿ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಯಾವುದೇ ಒಂದು ಫಂಕ್ಷನ್ ಅನ್ನ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದಾಗ ಡಿರೈವೇಟಿವ್ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತಿದೆ ನಮಗೆ. ಡಿಫರೆನ್ಶಿಯೇಷನ್ ನಾವು ಆಲ್ರೆಡಿ ಸ್ಟಡಿ ಮಾಡಿರೋದ್ರಿಂದ ಯಾವುದೇ ಫಂಕ್ಷನ್ ಅನ್ನ ಆ ಒಂದು ಇಂಟರ್ವಲ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ. If a function is differentiable in an interval I, it means that its derivative exists at each point of I. ಇದು ನಮಗೆ ಗೊತ್ತಿರುತ್ತೆ. ಹಾಗಿದ್ರೆ ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, if f dash of x is exists at each point of I, ನಾವು inverse ಹೋಗ್ತಾ ಇರೋದು. If f dash of x is exists at each point of I, can we get back the function? ವಾಪಸ್ ನಾವು ಆ ಫಂಕ್ಷನ್ ಗೆ ಬರಬಹುದಾ? Of course ಬರಬಹುದು. ಅದು ಹೇಳ್ತಾನೆ, the functions that could have all possible values where the derivative exists are called as the anti-derivatives. ಅಂದ್ರೆ ಅಲ್ಲಿಗೆ ಇದು ಡಿರೈವೇಟಿವ್ ಆಯ್ತು. ಸೊ ಇದು ಈ ಫಂಕ್ಷನ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದೀವಿ, ಡಿರೈವೇಟಿವ್ ಎಕ್ಸಿಸ್ಟ್ ಆಗಿದೆ. ಸೊ f dash of x is exists at each point of the interval I. ಸೊ ಈಗ ಹಾಗಿದ್ರೆ ಸಪೋಸ್ if f dash of x is defined, if f dash of x is defined at each point of I, can we get back the same function? ಈ ವಾಪಸ್ ಇದೇ ಫಂಕ್ಷನ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು, ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, the functions that could have all possible values where the derivatives exist, ಈ ಫಂಕ್ಷನ್ಸ್ ನಾವು ಆಂಟಿ-ಡೆರಿವೇಟಿವ್ಸ್ ಅಂತಾರೆ. where the derivatives exist are called as the anti-derivatives. ಹಾಗಿದ್ರೆ ಆಂಟಿ-ಡೆರಿವೇಟಿವ್ಸ್ ನ ಫೈಂಡ್ ಔಟ್ ಮಾಡತಕ್ಕಂತ ಮೆಥಡ್ ಯಾವುದು, ಆ ಫಾರ್ಮುಲಾ ಯಾವುದು ಅಂದ್ರೆ indefinite integral. The formula to find all these anti-derivatives is called as the indefinite integral. ಅಂದ್ರೆ ಇಂಟಿಗ್ರೇಷನ್ಸ್ ಅಲ್ಲಿ ಟೂ ಕೇಸ್ ಬರುತ್ತೆ, ಒಂದು indefinite integral, ಇನ್ನೊಂದು definite integral ಅಂತ ಹೇಳಿ. The formula to find all these anti-derivatives is called as the indefinite integral, and the process to find all these anti-derivatives is called as the integration. ಹಾಗಾದ್ರೆ ಹೇಗೆ ನಾವು ಡಿನೋಟ್ ಮಾಡೋದು? ಓಕೆ, ಡೆರಿವೇಟಿವ್ ಮತ್ತೆ ಆಂಟಿ ಡೆರಿವೇಟಿವ್. ಓಕೆ, ಡಿಫರೆನ್ಶಿಯೇಷನ್ ಆಫ್ ಎ ಫಂಕ್ಷನ್ f of x with respect to x is f dash of x. ಇದು ಡೆರಿವೇಟಿವ್ ಆಯ್ತು, ಈಗ ಇದು ಆಂಟಿ ಡೆರಿವೇಟಿವ್ ಆಯ್ತು. The formula to find all these anti-derivatives is called as the indefinite integral. ಹಾಗಿದ್ರೆ the process, ಈ indefinite integral ನ ಯೂಸ್ ಮಾಡ್ಕೊಂಡು ನಾವೇನು anti-derivatives ನ ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಮೆಥಡ್ ನ ಇಂಟಿಗ್ರೇಷನ್ ಅಂತ ಕರೆಯೋದು. ಹಾಗಿದ್ರೆ ನೊಟೇಷನ್ ಹೇಗೆ ಯೂಸ್ ಮಾಡ್ತೀರಾ, ಈಗ ಆ ಪ್ರಶ್ನೆ ಎಲ್ಲ ಸಾಲ್ವ್ ಆಗುತ್ತೆ. ಓಕೆನಾ? ಸೊ ಓಕೆ, now we shall discuss about the integration. Integration ಅಂದ್ರೆ the process of finding the anti-derivatives. Okay, integration is the inverse process of differentiation. Integration as the inverse process of differentiation. ಹೇಗೆ, ಈಗ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರದಲ್ಲಿ
ನಾನು ಇಲ್ಲಿ ಒಂದು ಫಂಕ್ಷನ್ ತಗೊಂಡೆ, ಡಿಫರೆನ್ಶಿಯೇಷನ್ ಆಫ್ sin x with respect to x is equal to cos x. ಇನ್ನೊಂದು ಫಂಕ್ಷನ್ ತಗೊಳ್ತೀನಿ, x³ 3 ಅಂತ ತಗೊಳ್ತೀನಿ, ಇದನ್ನ x² ಅಂತ ಬರೀತೀನಿ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ಏನಿದೆ ಡಿರೈವೇಟಿವ್ ಅಂಡ್ ದಿಸ್ ಇಸ್ ದ ಆಂಟಿ ಡಿರೈವೇಟಿವ್. ಇದು ಆಕ್ಚುಲಿ ಇವನ್ನೇ ಫೈಂಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಡಿರೈವೇಟಿವ್ ಅಂಡ್ ದಿಸ್ ಇಸ್ ದ ಆಂಟಿ ಡಿರೈವೇಟಿವ್. ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಿದಾಗ ಡಿರೈವೇಟಿವ್ ಬಂದ್ಬಿಟ್ಟಿದೆ. ಓಕೆ, ಡಿರೈವೇಟಿವ್ ಬಂದಾದ್ಮೇಲೆ ನಮಗೆ ವಾಪಸ್ ಆ ಫಂಕ್ಷನ್ ಬೇಕು, ಹೇಗೆ ತಗೊಳ್ತೀರಾ? ಇಂಟಿಗ್ರೇಷನ್ ಆಸ್ ದಿ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಶಿಯೇಷನ್. ಓಕೆ, ಈಗ ಇನ್ನೊಂದು ಆಪ್ಷನ್ ಬರುತ್ತೆ, ದಿಸ್ ಕ್ಯಾನ್ ಆಲ್ಸೋ ಬಿ ಟೇಕನ್ ಆಸ್ differentiation of sin x plus c is equal to cos x and differentiation of x³ 3 plus c is also equals to x². ಏನದು c ಅಂತ ಹೇಳ್ತಾ ಇರೋದು? ಯಾಕೆ ಬರ್ತಾ ಇದೆ c ತಗೊಳ್ತಾ ಇದ್ದಾರೆ? we know the differentiation of a constant is 0. so differentiation of sin x is cos x, differentiation of constant is 0. so differentiation of x³ 3, so 1/3 is constant, 1/3 is constant. Differentiation of x³ is 3x². 1/3 into 3x² you will get x² and derivative of a constant is 0. What it says? It means that if a function has a derivative, ನಮಗೆ ಬಂದಿರತಕ್ಕಂತ derivative unique ಇದೆ. But when we say that, when we consider f dash of x, it may have infinitely many anti-derivatives. ನಮಗೆ of course ಇಲ್ಲಿ ಒಂದೇ ಫಂಕ್ಷನ್ ಇತ್ತು, ಡಿಫರೆನ್ಶಿಯೇಟ್ ಮಾಡಿದ್ವಿ, cos x ಅನ್ನೋ ಫಂಕ್ಷನ್ ಬಂತು. ಆದ್ರೆ ವಾಪಸ್ ನಿಮಗೆ ಆಂಟಿ ಡಿರೈವೇಟಿವ್ ಬೇಕು ಅಂದ್ರೆ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿದೆ. ದಿ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಆಂಟಿ ಡಿರೈವೇಟಿವ್ಸ್ ಇಸ್ ಕಾಲ್ಡ್ ಆಸ್ ದಿ ಇಂಟಿಗ್ರೇಷನ್ ಅಂತ ಹೇಳಿ. ಆದ್ರೆ ಇಲ್ಲಿರ್ತಕ್ಕಂಥ ಫಂಕ್ಷನ್ಗೆ ಈಗ ನಾವು ಮಾಡಬೇಕಾಗಿರೋದು ಇಂಟಿಗ್ರೇಷನ್. ಹಾಗೆ ಹೇಗೆ ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪ್ರಶ್ನೆ ಅರೈಸ್ ಆಗೋದು. ಇಲ್ಲಿ sin x ನ ಡಿಫರೆನ್ಶಿಯೇಟ್ ಮಾಡಿದಾಗ cos x ಬಂದಿತ್ತು, sin x plus c ನ ಡಿಫರೆನ್ಶಿಯೇಟ್ ಮಾಡಿದಾಗಲೂ cos x ಬರ್ತಾ ಇದೆ. ವಾಟ್ ಇಟ್ ಮೀನ್ಸ್? so when we say that the function is differentiable, we get only one value. suppose ಈಗ ಡಿಫರೆನ್ಶಿಯೇಷನ್ at some point, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾನು ಏನಾದ್ರು ಈಗ at x is equal to sin π/2, 0 ದಲ್ಲಿ ಅಥವಾ 0, π ಈ ತರ ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿ ನಾನು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಒಂದೇ ವ್ಯಾಲ್ಯೂ ಸಿಗುತ್ತೆ. ಆದ್ರೆ ಆಂಟಿ ಡೆರಿವೇಟಿವ್ಸ್ ಅಂದ್ರೆ ಈ ಬಟ್ ಇಂಟಿಗ್ರೇಷನ್ ಕೇಸ್ the process to find the anti-derivatives is called as the integration. ಈ ಕೇಸ್ಗಳಲ್ಲಿ ಏನಾಗುತ್ತೆ? ಸೊ ಈ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂದ್ರೆ ಯಾವುದೋ ಒಂದು ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಕ್ಸಾಕ್ಟ್ ಒಂದು ಫಂಕ್ಷನ್ ಬರುತ್ತೆ. ಬಟ್ ಆಂಟಿ ಡೆರಿವೇಟಿವ್ಸ್ ಫೈಂಡ್ ಮಾಡಬೇಕಾದ್ರೆ ದಿಸ್ ಫಂಕ್ಷನ್ ಮೇ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್. ಅಂದ್ರೆ ಆಂಟಿ ಡೆರಿವೇಟಿವ್ ಯುನಿಕ್ ಆಗಿರಲ್ಲ. ವಿ ಮೇ ಗೆಟ್ ಮೋರ್ ದೆನ್ ಒನ್ ಆಂಟಿ ಡೆರಿವೇಟಿವ್ಸ್. ಸೊ ವಿ ಮೇ ಗೆಟ್ ಮೋರ್ ದೆನ್ ಒನ್ ಅಲ್ಲ. ಈ ಸಿ ಅದನ್ನ ರಿಯಲ್ ನಂಬರ್ ಅಂತ ತಗೊಂಡ್ರೆ ರಿಯಲ್ ನಂಬರ್ ಏನಾಗಿರುತ್ತೆ? ಇನ್ಫೈನೈಟ್ಸ್ ಇರುತ್ತೆ. ಅಂದ್ರೆ ಅರ್ಥ ಏನು? ನಮಗೇನೋ ಇಲ್ಲಿ ಒಂದು ಡಿರೈವೇಟಿವ್ ಬಂದಿದೆ, ಬಟ್ ದಿಸ್ ಡೆರಿವೇಟಿವ್ ಮೇ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್. ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್. ಸೊ ಹಾಗಾದ್ರೆ ಈ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್ ನ ಕೋಇನ್ಸೈಡ್ ಕಂಪ್ರೆಸ್ ಮಾಡಿ ನಾವು ಒಂದು ಕಾನ್ಸ್ಟೆಂಟ್ ನ ಉಪಯೋಗಿಸ್ಕೊಂತೀವಿ, ಆರ್ಬಿಟರಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಬೈ ಕಂಪ್ರೆಸಿಂಗ್ ದೀಸ್ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್ ಬೈ ಕನ್ಸಿಡರಿಂಗ್ ಸಿ ಆಸ್ ದಿ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಅಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನೋ ಒಂದು ಟರ್ಮ್ ಇಟ್ಕೊಳ್ಳುತ್ತೆ. ಯಾಕೆ ಬರುತ್ತದೋ ಅಂದ್ರೆ ಇದು ರೀಸನ್. ನೀವು ಡಿಫರೆನ್ಶಿಯೇಟ್ ಮಾಡ್ತೀರಾ, ಒಂದು ಫಂಕ್ಷನ್ ಬರುತ್ತೆ, ಬಟ್ ಆ ಡಿರೈವೇಟಿವ್ಗೆ ಆಂಟಿ ಡೆರಿವೇಟಿವ್ ಯೂನಿಕ್ ಆಗಿರಲ್ಲ. ಈ ಡಿರೈವೇಟಿವ್ಗೆ ಆಂಟಿ ಡೆರಿವೇಟಿವ್ ಯೂನಿಕ್ ಇರಲ್ಲ. ಇಟ್ ಮೇ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್. ಸೊ ಅದನ್ನ ರಿಪ್ರೆಸೆಂಟ್ ಮಾಡೋದನ್ನ ಏನ್ ಮಾಡ್ತೀವಿ ನಾವು? ಸಿ ಅಂತ ತಗೊಂಡಿರ್ತೀವಿ. ಸೊ ವಾಟ್ ಇಸ್ ದಟ್ ಸಿ? ಸಿ ಇಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಹಾಗಿದ್ರೆ ಓಕೆನಾ? ಸೊ ಡಿಫರೆನ್ಶಿಯೇಷನ್ ಫೈನಲಿ ನಾವೇನ್ ಬರ್ತೀವಿ ಕನ್ಕ್ಲೂಷನ್ ಗೆ? ಡಿಫರೆನ್ಶಿಯೇಷನ್ ಆಫ್ f of x with respect to x is f dash of x. ಇಟ್ ಮೀನ್ಸ್ ದಟ್ ಆಂಟಿ ಡೆರಿವೇಟಿವ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಇಂಟೆಗ್ರಲ್ ಸೈನ್ ಯೂಸ್ ಮಾಡ್ತೀವಿ. ಈ ತರ ಬರುತ್ತೆ ಇಂಟೆಗ್ರಲ್ ಆಫ್ f of x with respect to x. ಇಲ್ಲಿ ಕ್ಯಾಪಿಟಲ್ f of x ನೋಡಿರ್ತೀನಿ. ಕ್ಯಾಪಿಟಲ್ f of x plus c is equal to f dash of x. ಇಂಟೆಗ್ರಲ್ ಆಫ್ f of x with respect to x is equal to f of x plus c. ಹಾಗೆ c ಆಗಿ ಬರುತ್ತೆ. ಇಲ್ಲಿ ಹೇಳಿದೆ, when you say that the function is differentiable, we get a finite value at some particular point, that is slope of the tangent. But the same derivative may have infinitely many anti-derivatives. ಅದನ್ನ ರಿಪ್ರೆಸೆಂಟ್ ಮಾಡೋದಕ್ಕೆ c ಅನ್ನೋ ಒಂದು ಕಾನ್ಸ್ಟೆಂಟ್ ಯೂಸ್ ಮಾಡ್ತೀವಿ. c is the arbitrary constant. arbitrary constant ಕಾನ್ಸ್ಟೆಂಟ್ ಗೆ ವ್ಯತ್ಯಾಸ. ಸಪೋಸ್ ಈಗ ನೀವು c ವ್ಯಾಲ್ಯೂ ಆಫ್ ಕೋರ್ಸ್ ಈಗ ಪೈ ಅಂತ ತಗೊಂಡಿದ್ದೀವಿ. ಪೈ ನ ವ್ಯಾಲ್ಯೂ 3.1412 ಅಂತ ನಾವು ಲೇಟ್ ತಗೊಂಡಿರ್ತೀವಿ. ನಾವು ಇದು ಫಿಕ್ಸ್, ಇದೇನು ಚೇಂಜಸ್ ಆಗೋಲ್ಲ, ಇದು ಕಾನ್ಸ್ಟೆಂಟ್. ನಾವು ಇಲ್ಲಿ ಸಿ ನ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಈ ಸಿ ಅನ್ನೋದು ಏನಾಗಿರುತ್ತೆ? ರಿಯಲ್ ನಂಬರ್ ಆಗಿರುತ್ತೆ. ರಿಯಲ್ ನಂಬರ್ ಅಂದ್ಮೇಲೆ ಸಿ ವ್ಯಾಲ್ಯೂ 1 ಇರಬಹುದು, 2 ಇರಬಹುದು, 3 ಇರಬಹುದು, 5 ಇರಬಹುದು, √2 ಇರಬಹುದು, √3 ಇರಬಹುದು, √5 ಇರಬಹುದು. ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಎನಿ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ಸ್.
ಯಾಕೆ ನೀವು ಇಲ್ಲಿ ಸಿ ತಗೊಳ್ಳೋದು ಬಂದು 1 ತಗೊಳ್ಳಿ, sin x plus 1 ತಗೊಳ್ಳಿ, derivative of sin x is cos x, derivative of 1 is 0. sin x plus root 2 ತಗೊಳ್ಳಿ, derivative of sin is cos, derivative of root 2 is 0. ಅಂದ್ರೆ ಅಲ್ಲಿ ಅರ್ಥ ಈ c ಅನ್ನೋದು ಏನಾಗಿರುತ್ತೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ c we get different numerals but derivative of numeral is 0 only. ಸೊ ಹಾಗಾದ್ರೆ ಈಗ ಇಲ್ಲಿ ಬರ್ತೀವಲ್ಲ, ಈಗ ಒಂದು ಫಂಕ್ಷನ್ ಅಫ್ಕೋರ್ಸ್ ಇದು ಸೇಮ್ ಅಂತ ಅನ್ಕೊಳ್ಳೋದೇನು ಬೇಡ. ಇದು ಸ್ಮಾಲ್ ಎಫ್ ಆಫ್ ಎಕ್ಸ್, ಇದನ್ನ ಡಿಫರೆನ್ಶಿಯೇಟ್ ಮಾಡಿದೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನೋಟೇಷನ್ ಅಲ್ಲಿ ಕ್ಯಾಪಿಟಲ್ ಎಫ್ ಅಂತ ಯೂಸ್ ಮಾಡಿದ್ದಾನೆ. ನೀವು ವಾಪಸ್ ಈ ಫಂಕ್ಷನ್ ಇದು ಡೆರಿವೇಟಿವ್ ಅಂತ ಹೇಳಿದ್ರೆ ಇದು ಆಂಟಿ ಡೆರಿವೇಟಿವ್, ನಾವು ಈ ಫೈಂಡ್ ಔಟ್ ಮಾಡಬೇಕಾಗಿರೋದು ಇದೇ ಫಂಕ್ಷನ್. ಇದು ಬೇಕು ಅಂದ್ರೆ ನೀವೇನ್ ಮಾಡಬೇಕು, ಈ ಫಂಕ್ಷನ್ ಇಂಟಿಗ್ರೇಟ್ ಮಾಡಬೇಕು. ಟು ಫೈಂಡ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಆಲ್ ದೀಸ್ ಆಂಟಿ ಡೆರಿವೇಟಿವ್ಸ್ ಇಸ್ ಕಾಲ್ಡ್ ಆಸ್ ದಿ ಇಂಟಿಗ್ರೇಷನ್. ಸೊ ವಾಟ್ ಇಸ್ ದಿಸ್ ಸಿಂಬಲ್ ಇಂಡಿಕೇಟ್ಸ್? ಇದು ಇಂಟೆಗ್ರಲ್ ಸೈನ್. ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ವಾಪಸ್ ನೀವು ಬೇಕಾದ್ರೆ ಆಂಟಿ ಡೆರಿವೇಟಿವ್ ಅಲ್ವಾ, ಆಗ ನಾನು ಇದನ್ನ ಅಂತ ಬರ್ತೀನಿ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರ್ತೀನಿ. ಅಂದ್ರೆ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಬಂತು ಅಂದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಸಿಕ್ಕಿದೆ. ವಾಪಸ್ ನಿಮಗೆ ಅದೇ ಫಂಕ್ಷನ್ ಬೇಕು ಅಂದ್ರೆ ನೀವೇನ್ ಮಾಡಬೇಕು, ಆ ಫಂಕ್ಷನ್ ನ ಟು ಫೈಂಡ್ ಆಲ್ ದೀಸ್ ಆಂಟಿ ಡೆರಿವೇಟಿವ್ಸ್ ಯು ಹ್ಯಾವ್ ಟು ಇಂಟಿಗ್ರೇಟ್ ದ ಗಿವನ್ ಫಂಕ್ಷನ್. ಈ ಫಂಕ್ಷನ್ ನ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ವಾಪಸ್ ಅದೇ ಫಂಕ್ಷನ್ ಸಿಗುತ್ತೆ. ಆದ್ರೆ ವ್ಯಾಲ್ಯೂಸ್ ಇಲ್ಲಿ ಯಾಕೆ ಹೇಳಿದೆ, ಡೆರಿವೇಟಿವ್ ಏನೋ ಒಂದೇ ಸಿಕ್ತು, ಬಟ್ ದಿಸ್ ಡೆರಿವೇಟಿವ್ ಮೇ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಆಂಟಿ ಡೆರಿವೇಟಿವ್ಸ್. ಹಾಗಾಗಿ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಕೇಸಲ್ಲೂ ಇಂಟಿಗ್ರೇಟ್ ಮಾಡಬೇಕಾದಾಗ ಈ ಇಂಟಗ್ರಲ್ ಕಾನ್ಸ್ಟೆಂಟ್ ನ ಯೂಸ್ ಮಾಡ್ತೀವಿ. ಓಕೆ, ಈ ಸೈನ್ ಯಾಕೆ ನೀವು ಆತರ ಯೂಸ್ ಮಾಡ್ತೀರಾ ಇಂಟಿಗ್ರೇಷನ್ ಗೆಲ್ಲ ಒಂದು ಪ್ರಶ್ನೆ. ಅಫ್ಕೋರ್ಸ್ ಡಿಫರೆನ್ಶಿಯೇಷನ್ ಅಂತ ಹೇಳ್ತೀವಿ, ಡಿ ಬೈ ಡಿ ಎಕ್ಸ್ ಅಂತಾನೆ ಮಾಡ್ಕೊಳ್ತೀವಿ. ಡಿ ಬೈ ಡಿ ಎಕ್ಸ್ ಅಂತ ಹೇಳ್ತಾ ಇದ್ರೆ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ, ಡೆರಿವೇಟಿವ್ ಆಫ್ ಎ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇಂಟಿಗ್ರೇಷನ್. ಸೊ ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಇಂಟಿಗ್ರೇಷನ್? ಫಸ್ಟ್ ಕೇಸ್ ನಾವೇನ್ ಮಾಡ್ತೀವಿ, ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡೋದು ಟು ಫೈಂಡ್ ದ ಆಂಟಿ ಡೆರಿವೇಟಿವ್ಸ್ ಅಂತ ಹೇಳಿದ್ರೆ. ಫಸ್ಟ್ ಕೇಸ್ the process of finding the antiderivatives is called as the integration. To find the antiderivatives of the function. Second thing is to find the area bounded or covered by the function y is equal to f of x at some points x is equal to a and x is equal to b. ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಅಂತ ಮಾಡ್ತೀವಿ. ಓಕೆನಾ, y is equal to f of x at some point x is equal to a and x is equal to b. ಸೊ ಹಾಗಾದ್ರೆ ಏರಿಯಾ ಹೆಂಗ್ ಸರ್ ಅರ್ಥ ಮಾಡ್ತೀರಾ? ಸೊ ನಾವು ಹೇಳ್ಬೇಕು, ಈಗ ಫಂಕ್ಷನ್ ಫಸ್ಟ್ ಡಿಫರೆನ್ಶಿಯೇಟ್ ಮಾಡಿದ್ವಿ, ಈಗ ಒಂದು ಗ್ರಾಫ್ ಹಾಕೊಳ್ತೀನಿ ನಾನು ಅಲಾಂಗ್ x ಆಕ್ಸಿಸ್ ಮತ್ತೆ y ಆಕ್ಸಿಸ್. ಸೊ ದ ಆರಿಜಿನ್ ಇಲ್ಲೊಂದು ಲೈನ್ ನಾನು ಡ್ರಾ ಮಾಡ್ತೀನಿ ಹೀಗೆ. ಸೊ ದಿಸ್ ಇಸ್ y is equal to f of x. we have to find the area. ಸೊ ಈಗ ಒಂದು ಇಂಟರ್ವಲ್ ಕೊಟ್ಬಿಟ್ಟಿದ್ದೀನಿ ನಾನು, ಯಾವುದೋ ಒಂದು ಲಿಮಿಟ್ಸ್ ಅಲ್ಲಿ. ಇದು x ಅಲಾಂಗ್ x ಆಕ್ಸಿಸ್ ಅಲ್ವಾ, ಇದನ್ನ x is equal to a ಅಂತ ತಗೊಳ್ತೀವಿ, x is equal to b ಅಂತ ತಗೊಳ್ತೀವಿ. ಸೊ ನಮಗೆ ಏನು ಮಾಡಬೇಕಾಗಿರೋದು, ವಾಟ್ ಈಸ್ ದಿ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to f of x. ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to f of x ಬಿಟ್ವೀನ್ ದ ಇಂಟರ್ವಲ್ x is equal to a and x is equal to b. ಇಲ್ಲಿ ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ಮಾತ್ರ ನಾವು ಏರಿಯಾ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ಇದನ್ನ ಡೆಫಿನೆಟ್ ಇಂಟೆಗ್ರಲ್ ಅಂತ ಹೇಳ್ತೀವಿ. ಇದು ಬೇಕಾಗಿರೋ area bounded by the curve y is equal to f of x with x axis between the limits x is equal to a and x is equal to b. This is the concept. ಹಾಗಿದ್ರೆ ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕಾದ್ರೂ ಕೂಡ ನಾವೇನ್ ಮಾಡ್ತೀವಿ, ಇಂಟಿಗ್ರೇಷನ್ ನ ಯೂಸ್ ಮಾಡ್ತೀವಿ. ಸೊ ಡಿಫರೆನ್ಶಿಯೇಷನ್ ಹೇಳಬೇಕಾದ್ರೆ ಡಿಫರೆನ್ಶಿಯೇಷನ್ dy by dx is nothing but slope of the tangent. ಹೇಳಿದ್ವಿ ನಾವು, ನೀವು ಯಾವುದೋ ಒಂದು ಕರ್ವ್ ನ ತಗೊಂಡಿರ್ತೀರಾ, ಸೊ ಇಲ್ಲೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿರ್ತೀರಾ, ಟ್ಯಾಂಜೆಂಟ್ ಏನಾಗಿರುತ್ತೆ, ಕರ್ವ್ ನ x, y ಪಾಯಿಂಟ್ ಅಲ್ಲಿ ಮೀಟ್ ಆಗಿರುತ್ತೆ. ವಾಟ್ ಇಸ್ ದಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equal to f of x at the point x, y. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕೊಟ್ಟಿರ್ತಕ್ಕಂಥ ಕರ್ವ್ ನ ನೀವು ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ಮಾಡಿದಾಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ at the point x, y ಸಿಗುತ್ತೆ. ಇಂಟಿಗ್ರೇಷನ್ ಆಗಿದ್ರೆ ಯೂಸ್ ಏನಾಗುತ್ತೆ, ಫಸ್ಟ್ we have to find the antiderivatives of the function. we use integration. Second thing is to area find out. So area bounded by the given curve y is equal to f of x at some particular interval between the limits x is equal to a and x is equal to b. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಏರಿಯಾ ಏನ್ ನಾವು ಫೈಂಡ್ ಔಟ್ ಮಾಡ್ತಿದೀವಲ್ಲ, ಇದನ್ನ ನಾವೇನ್ ಮಾಡ್ತೀವಿ, ಇನ್ಫಿನಿಟ್ ಪಾರ್ಟ್ಸ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ x is equal to a, x is equal to b ಇದೆ. ಸಪೋಸ್ ಇಲ್ಲಿ x is equal to 5, x is equal to 10. ಸೊ ಈ ಇಂಟರ್ವಲ್ ಅಲ್ಲಿ ಏರಿಯಾ ಎಷ್ಟು ಕವರ್ ಆಗಿದೆ ನೋಡ್ತೀವಿ, ಮತ್ತೆ ಈ ಇಂಟರ್ವಲ್ ಇರ್ತಕ್ಕಂಥ ಏರಿಯಾ ಫೈಂಡ್ ಮಾಡ್ತೀವಿ. ಆಮೇಲೆ ಈ ಪಾಯಿಂಟ್ಸ್ ಮಧ್ಯೆ ಮಾಡ್ತಾ ಹೋಗ್ತೀವಿ. ಎಲ್ಲದನ್ನು ಕಂಬೈಂಡ್ ಮಾಡಿ ಆಡ್ ಮಾಡ್ತಕ್ಕಂಥದ್ದು ಈ ಸಮೇಷನ್ ಇದೆಯಲ್ಲ, ಸಿಗ್ಮಾ ಅಂತ ನೀವೇನು ಯೂಸ್ ಮಾಡ್ತಿದ್ದೀರಲ್ಲ, ಇದ್ರದ್ದು ಮಾಡಿಫೈಡ್ ಫಾರ್ಮ್ ಇಂಟಿಗ್ರೇಷನ್ ಅಂತ.
ಇದನ್ನು ನಾವು ಸಿಗ್ಮಾ ಎ ಅಂತ ಬರೀಬೇಕಾದ್ರೆ ಏನ್ ಮಾಡಿರ್ತೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತಗೊಂಡಿರ್ತೀವಿ. ಯಾವಾಗ ಸಿಗ್ಮಾ ಎ ಅಂತ ಸಿಗ್ಮಾ ಎ ಬಿ ಅಂತ ನೀವು ತಗೊಳ್ತಾ ಇದ್ದೀರಾ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸೈಕ್ಲಿಕ್ ಆರ್ಡರ್ ಬರೀತಾ ಇರ್ತೀವಿ. ಈ ಮಾಡಿಫೈಡ್ ಸಿಗ್ಮಾ ಫಾರ್ಮ್ ಇದೆಯಲ್ಲ ಅದು ಇಂಟಿಗ್ರೇಷನ್ ಅಂತ ನಾವೇನ್ ಮಾಡಬೇಕು, ಈ ಲಿಮಿಟ್ಸ್ ಮಧ್ಯೆ ಇರತಕ್ಕಂತ ಪಾರ್ಟ್ ನ ಏನ್ ಮಾಡ್ತೀವಿ ಸಮ್ ಅಂತ ಮಾಡ್ತೀವಿ. x is equal to a, x is equal to a plus 1, x is equal to a plus 2, x is equal to a plus 1 and x is equal to a plus 2, x is equal to a plus 2 and x is equal to a plus 3. ಈ ತರ ಎಲ್ಲಾನು ಸೆಪರೇಟ್ ಆಗಿ ಆಡ್ ಮಾಡ್ತಾ ಬಂದು ಕಂಬೈನ್ ಮಾಡೋದಕ್ಕೆ ನಾವು ಈ ಸಿಗ್ಮಾ ನೋಟೇಷನ್ ಯೂಸ್ ಮಾಡ್ತೀವಿ. ಇದರ ಮಾಡಿಫೈಡ್ ಫಾರ್ಮ್ integration. ಹಾಗಾಗಿ integration to find the antiderivatives we use the method called as the integration. ಮತ್ತೆ ಅದರ notation ಏನಿದೆ ಈಗ ಯೂಸ್ ಮಾಡ್ತೀವಿ. Integral of f of x with respect to x is equal to, so ಹಾಗಿದ್ರೆ ಈ f of x ಏನಾಗಿರುತ್ತೆ ಫಂಕ್ಷನ್ ಇಂಟೆಗ್ರಾಂಡ್ ಅಂತ ಕರಿತೀವಿ ಅದನ್ನ. ಯಾವುದನ್ನ the function to be integrate, the function to be integrate is called as integrand. ಇನ್ನ x ನ ಏನಂತ ಕರಿತೀವಿ ವೇರಿಯಬಲ್ ಆಫ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ the function to be integrate, the function to be integrate is called as the integrand and the variable x is called as the variable of integration. Okay, finally conclusions ಏನು ಬಂದಿ ನಾವು ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡಬೇಕಾದ್ರೆ ತಗೊಂಡಿಲ್ಲ y is integral of f of x with respect to x. ನೋಡಿ ಇಲ್ಲಿ ಇದೆಯಲ್ಲ ಲಿಮಿಟ್ಸ್ ಹೇಳ್ತೀನಿ ನಾನು ಹೇಗೆ ಸರ್ ಡೆಫಿನೆಟ್ ಇಂಟೆಗ್ರಲ್ಸ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ a ಇಂದ b ಮಧ್ಯೆ ಅಂತ ಹೇಳಿದ್ರೆ. ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ಈ ಇಂಟೆಗ್ರಲ್ ಸೈನಿಗೆ a ಇಂದ b ತನಕ ತಗೊಂಡಿದ್ದೀನಿ ಅಂತ ಅರ್ಥ. ಈ ಇಂಟರ್ವಲ್ ಮಧ್ಯೆ ಇರತಕ್ಕಂತ ಫಂಕ್ಷನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡ್ತಾರೆ. ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಬಿಟ್ವೀನ್ ದ ಲಿಮಿಟ್ಸ್ x is equal to a and x is equal to b. ಸೊ ವಿತ್ ರೆಸ್ಪೆಕ್ಟ್ ಟು x ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಟ್ ಮಾಡಿ ಬಂದಿರತಕ್ಕಂತ ವ್ಯಾಲ್ಯೂಗೆ ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ a ಇಂದ b ಗೆ. ಅಂದ್ರೆ ಇಲ್ಲಿ ತಗೊಂಡಿದ್ದೀವಲ್ಲ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂತ. ಸೊ ಇಂಟೆಗ್ರಲ್ ಆಫ್ f of x differentiation, integral of f of x with respect to x is equal to f of x plus c ಬಂದಿರುತ್ತೆ. f of x is the integrand, x is the variable of integration. ಹಾಗಿದ್ರೆ ಈಗ ಇದೇ ಫಂಕ್ಷನ್ ಗೆ ನಾನು ಹೇಳಿದೆ ಈ ಲಿಮಿಟ್ಸ್ ಮಧ್ಯೆ ಇರತಕ್ಕಂತ ಏರಿಯಾ. ಹಾಗಾಗಿ ಏನ್ ಮಾಡ್ತೀನಿ ಲೋಯರ್ ಲಿಮಿಟ್ a ತಗೊಂಡಿರ್ತೀನಿ ಅಪ್ಪರ್ ಲಿಮಿಟ್ b ತಗೊಳ್ತೀನಿ. ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು f of x plus c ಲಿಮಿಟ್ಸ್ ಫ್ರಮ್ a to b ಈ ಇಂಟರ್ವಲ್ ಮಧ್ಯೆ ಕವರ್ ಆಗಿರತಕ್ಕಂತ ಏರಿಯಾ ಮಾತ್ರ ಅಂತ. ಇದು ಮತ್ತೆ ಇದು ಬೇಕಾಗಿಲ್ಲ, ಇದ್ರ ಮಧ್ಯೆ ಇರತಕ್ಕಂತ ಏರಿಯಾ ಮಾತ್ರ ಬೇಕಾಗಿರುತ್ತೆ. ಸೊ ಇದಕ್ಕೆ ಏನ್ ಮಾಡ್ತೀವಿ ನಾವು ಅಪ್ಪರ್ ಲಿಮಿಟ್ f of b plus c ಡೆಫಿನೆಟ್ ಇಂಟೆಗ್ರಲ್ಸ್ ಆಗಿ x ಜಾಗದಲ್ಲಿ ಅಪ್ಪರ್ ಲಿಮಿಟ್ ತಗೋಬೇಕು ಮೈನಸ್ ಮತ್ತೆ x ಜಾಗದಲ್ಲಿ ಲೋಯರ್ ಲಿಮಿಟ್ ತಗೋಬೇಕು f of a plus c. ಸೊ ಫೈನಲಿ ವಿ ಗೆಟ್ f of b plus c minus f of a minus c plus c minus c get cancelled. We get f of b minus f of a. ಅಂದ್ರೆ ಕೊಟ್ಟಿರ್ತಕ್ಕಂತ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡಿ ಬಂದಿರತಕ್ಕಂತ ಫಂಕ್ಷನ್ ಗೆ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಏರಿಯಾ ಬೌಂಡೆಡ್ ಬೈ ದ ಕರ್ವ್, ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಯಾವುದು y is equal to f of x ಬಿಟ್ವೀನ್ ದ ಲಿಮಿಟ್ಸ್ x is equal to a ಮತ್ತೆ x is equal to b ಸಿಗುತ್ತೆ. ಇದು ಡಿಫರೆನ್ಸ್. ಅಂದ್ರೆ ಇಂಡೆಫಿನೆಟ್ ಇಂಟೆಗ್ರಲ್ ಅಲ್ಲಿ ಇಂಡೆಫಿನೆಟ್ ಇಂಟೆಗ್ರಲ್ ಅಂತ ತಗೊಂಡ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ c ಇರುತ್ತೆ. ಅದೇ ಡೆಫಿನೆಟ್ ಇಂಟೆಗ್ರಲ್ ನ ತಗೊಂಡಾಗ ನಿಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ c ಎಲಿಮಿನೇಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಡೆಫಿನೆಟ್ ಇಂಟೆಗ್ರಲ್ a to b ಅಂತ ತಗೊಂಡಿದ್ದೀವಿ. ಅಂದ್ರೆ ಬಂದಿರತಕ್ಕಂತ ಫಂಕ್ಷನ್ ಗೆ ನೀವು x ಜಾಗದಲ್ಲಿ ಅಪ್ಪರ್ ಲಿಮಿಟ್ ತಗೋಬೇಕು, ಮೈನಸ್ ತಗೊಂಡು ಮತ್ತೆ x ಜಾಗದಲ್ಲಿ ಲೋಯರ್ ಲಿಮಿಟ್ ತಗೋಬೇಕು. ಅವಾಗ ನಿಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನೋದು ಎಲಿಮಿನೇಟ್ ಆಗುತ್ತೆ. ಅಂದ್ರೆ ಅಲ್ಲಿಗೆ ಇಂಡೆಫಿನೆಟ್ ಇಂಟೆಗ್ರಲ್ ಅಂತ ಬಂದಾಗ ಫಸ್ಟ್ ನಾವು ಮಾಡಬೇಕಾಗಿರೋದು ನಾವು ವಿ ಹ್ಯಾವ್ ಟು ಫೈಂಡ್ ದ ಆಂಟಿಡೆರಿವೇಟಿವ್ಸ್. The formula to find the antiderivatives is called as the integral, indefinite integral ಅಂತ ಹೇಳಿದ್ವಿ. indefinite integral ಅಂದ್ರೆ ಈ ಲಿಮಿಟ್ಸ್ ಇರೋದಿಲ್ಲ. ಸೊ ಯಾವಾಗ indefinite integrals ಗೆ ಲಿಮಿಟ್ಸ್ ತಗೊಳ್ತೀವೋ ಆವಾಗ ಡೆಫಿನೆಟ್ ಇಂಟೆಗ್ರಲ್ ಆಗುತ್ತೆ. ಸೊ ಅಲ್ಲಿಗೆ ಟೂ ಕೇಸಸ್, indefinite integral and definite integral. So there are two methods of integration. First thing is indefinite integrals, second thing is definite integrals. So difference is integration anta ನಾವು ಏನು ಮಾಡ್ತಾ ಇದ್ದೀವಿ here we have to find the antiderivatives where the derivative of the function exists.
we have to list out all the formulas that were used to solve the problems in integration. So we know that differentiation of x with respect to x is equal to 1. Differentiation of x with respect to x is 1. And differentiation of x plus c is also 1. So this is the derivative and this is the antiderivative. Therefore, integral of 1 with respect to x is x plus c. Differentiation of a constant 0, but integral of a constant is constant times x. So differentiation of x is 1, differentiation of x plus c is 1. So therefore integral of 1 is x, because integration is the inverse process of the differentiation. So now ಯಾವ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡ್ತೀವೋ ಡಿಫರೆನ್ಶಿಯೇಟ್ ಮಾಡಿದಾಗ ಬಂದಿರತಕ್ಕಂತದ್ದು ಡೆರಿವೇಟಿವ್ ಆಗಿರುತ್ತೆ. ಇಲ್ಲಿರ್ತಕ್ಕಂತ ಫಂಕ್ಷನ್ ಆಂಟಿ ಡೆರಿವೇಟಿವ್ ಆಗಿರುತ್ತೆ. The process of finding all these anti-derivatives is called as the integration ಅಂತ ಹೇಳಿದೀವಿ. ಇಂಟಿಗ್ರೇಷನ್ ಸಿಂಬಲ್ ಇದು. ಹಾಗಿದ್ರೆ ಈ ಡೆರಿವೇಟಿವ್ ನ ನೀವು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಆಂಟಿ ಡೆರಿವೇಟಿವ್ ಸಿಗುತ್ತೆ. ಆ ಆಂಟಿ ಡೆರಿವೇಟಿವ್ f x plus c. So here in this case integral of x to the power of n with respect to x is equals to x to the power of n plus 1 by n plus 1 plus c, where n is not equal to minus 1. Now differentiation ಮಾಡಬೇಕಾದ್ರೆ differentiation of x to the power of n is equal to n into x to the power of n minus 1 ಅಂತ ತಗೊಳ್ತಾ ಇದ್ದೀವಿ. But integral of x to the power of n is x to the power of n plus 1 by n plus 1 plus c. ಆ ಎಲ್ಲಾ ಕಡೆಗೂ ಪ್ಲಸ್ c ಇರುತ್ತೆ ಅಂತ ಹೇಳಿದ್ದೆ. indefinite integral constant ಅಂತ ಹೇಳ್ತಾರೆ. n is not equal to minus 1. ಹಾಗಿದ್ರೆ ಇದೇ ಫಾರ್ಮುಲಾ n ಜಾಗದಲ್ಲಿ 1 ತಗೊಂಡ್ರೆ integral of x with respect to x x square by 2 plus c. ಅಂದ್ರೆ x ಅಂದ್ರೆ x to the power of 1, x to the power of 1 plus 1 by 1 plus 1 x square by 2. Integral of x square with respect to x x cube by 3 plus c. Integral of 1 by x square ಅಂತ ತಗೊಂಡ್ರೆ ಹೇಳ್ಕೊಳ್ಳಿ. Integral of 1 by x square with respect to x minus 1 by x plus c. Integral of 1 by x cube with respect to x minus 2 by x square plus c. ಇಲ್ಲಿ ಏನಾಗಿರುತ್ತೆ 1 by x square ಅಂದ್ರೆ x to the power of minus 2 ಆಗುತ್ತೆ. x to the power of minus 2 ಅಂದ್ರೆ minus 2 plus 1. ಇದೇ ಫಾರ್ಮುಲಾ ಅಪ್ಲೈ ಮಾಡೋದು. ಓಕೆನಾ? x to the power of minus 2 plus 1 by minus 2 plus 1 minus 1 by minus 1 ಅಂದ್ರೆ ಏನಾಯ್ತು minus 1 by x. 1 by x cube ಅಂತ ತಗೊಂಡ್ರೆ integral of 1 by x cube ಅಂತ ತಗೊಂಡ್ರೆ x to the power of minus 3 ಆಗುತ್ತೆ. minus 3 plus 1 by minus 3 plus 1 minus 2 by minus 2 ಆಗುತ್ತೆ. ಓಕೆನಾ? ಸೊ ಇದನ್ನ ಏನು ಮಾಡ್ತೀನಿ ನಾನು minus 3 plus 1 minus 1 by 2 into 1 by x square ಆಗುತ್ತೆ. ಸಾರಿ, ಇದು 2 ನ್ಯೂಮರೇಟರ್ ಬರಲ್ಲ, ಡಿನಾಮಿನೇಟರ್ 1 upon minus 1 upon 2 times of x square. n value ಏನು ತಗೋಬೇಕು ನಾವು minus 3 minus 3 plus 1 minus 2 minus 1 by 2 into 1 by x square. Integral of 1 by root x. Two times of root x plus c. 2 times of root x plus c. 1 by root x ಅಂದ್ರೆ x to the power of minus 1 by 2 ಆಗುತ್ತೆ. ಇದನ್ನ x to the power of minus 1 by 2 plus 1 by minus 1 by 2 plus 1 ಅಂದ್ರೆ x to the power of 1 minus 1 by 2 is 1 by 2 and this is 1 by 2. It becomes 2 times. ಇದನ್ನ ಏನು ತಗೋಬಹುದು root x. 2 times of root x. Okay. Exponential function e power of x plus c. We know the differentiation of e power of x.
Differentiation of e power of x is e power of x itself. Therefore, integral of e power of x is also e power of x. Integral of 1 by x log modulus of x plus c. Log modulus of x ಯಾಕೆ ಬರುತ್ತೆ ಹೇಳಿ? ನೀವು log x ನ ಡಿಫರೆನ್ಶಿಯೇಟ್ ಮಾಡಿ. Differentiation of log x 1 by x. Division of log of minus x ನ ಡಿಫರೆನ್ಶಿಯೇಟ್ ಮಾಡಿ. Okay, derivative of log of minus x 1 upon minus x into differentiation of minus x is minus 1. Again you get 1 by x. Okay, ಅಲ್ಲಿಗೆ ನೀವು ಪ್ಲಸ್ x ತಗೋಬಹುದು, log x ಅಥವಾ log minus x ಎರಡೂ ತಗೊಂಡ್ರು ಕೂಡ ನಿಮಗೆ ಏನು ಬರುತ್ತೆ? 1 by x ಬರುತ್ತೆ. Integral of a power of x with respect to x, a power of x by log a base c plus c. A is greater than 0 but not equal to 1. ಈಗ a power of x ನ ಡಿಫರೆನ್ಶಿಯೇಟ್ ಮಾಡಿದಾಗ ಡಿಫರೆನ್ಶಿಯೇಷನ್ ಆಫ್ a power of x ಅಂತ ತಗೊಳ್ತೀವಿ ನಾವು. a power of x into log a base c ಅಂತ ತಗೊಳ್ತೀವಿ. ಈಗ ವಾಪಸ್ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಈಗ. ಸೊ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಇಂಟೆಗ್ರಲ್ ಆಫ್ a power of x into log a base c with respect to x. ಈ log a base c ಏನಾಗಿರುತ್ತೆ? ಕಾನ್ಸ್ಟೆಂಟ್. ಹಾಗಾಗಿ ಅದನ್ನ ಹಾಗೆ ಉಳಿಸ್ಕೊಂತೀವಿ. ಹಾಗೆ ನಮಗೆ ಏನು ಬರಬೇಕು ಈಗ? a power of x ಮಾತ್ರ ಬರಬೇಕು. ಓಕೆ, ಇದನ್ನ ಏನು ಮಾಡ್ತೀನಿ ನಾನು? a power of x into log a base c ಅಂತ ಬರೀತೀನಿ. and now this to get cancelled we get a power of x. ಅಂದ್ರೆ ಫಸ್ಟ್ RHS ಫಂಕ್ಷನ್ ನ ಇಂಟಿಗ್ರೇಟ್ ಮಾಡಿದ್ರೆ LHS ಬರಬೇಕು. ಅಂದ್ರೆ ಇದು ಡೆರಿವೇಟಿವ್, ಇದು ಆಂಟಿ ಡೆರಿವೇಟಿವ್. ಆಂಟಿ ಡೆರಿವೇಟಿವ್ ಬೇಕು ಅಂದ್ರೆ ಏನು ಮಾಡಬೇಕು? we have to integrate. The process of finding the antiderivatives is called as the integration. So method of integration ಅಲ್ಲಿ ನಾವು ವಾಪಸ್ antiderivatives ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. Integral of sin x with respect to x, it is minus cos x. Minus cos x plus c. RHS ಅಲ್ಲಿ ಇರತಕ್ಕಂತ minus cos x ನ ಡಿಫರೆನ್ಶಿಯೇಟ್ ಮಾಡಿ. Derivative of cos minus sin. Derivative of minus cos plus sin. So ಹಾಗಾಗಿ ಏನಾಗ್ತಾ ಇದೆ? Integral of sin x is minus cos x. But differentiation of sin, derivative of sin is cos. But differentiation of sin is plus cos. But integral of cos is integral of sin is minus cos. Integral of cos x with respect to x, sin x plus c, because differentiation of sin is cos. Log secant x plus c, log modulus of, okay, log ಎಲ್ಲೆಲ್ಲಿ ಬರುತ್ತೆ ಅಲ್ಲಿ modulus sign ಯೂಸ್ ಮಾಡ್ಕೊಳ್ತೀವಿ. log of modulus of secant x plus c, log of modulus of sin x plus c. log of modulus of secant x ಅಲ್ವಾ, 1 upon secant x ಆಗುತ್ತೆ into differentiation of secant x into tan x. This to get cancelled we get tan x. And now log modulus of sin x ಅಂತ ತಗೊಂಡಿದ್ದೀವಿ. ಓಕೆನಾ? secant square x with respect to x, tan x plus c. Integral of cosecant square x with respect to x minus cot x plus c. Differentiation of cot x is minus cosecant square x. But if integral of cosecant square x is minus cot x plus c. Integral of secant x tan x, secant x plus c. Integral of cosecant x cot x with respect to x minus cosecant x plus c.
integral of sine minus cos, integral of cos plus sine, integral of tan log modulus of secant x, integral of cot log modulus of sin x plus c, integral of secant square x tan x plus c, integral of cosecant square x minus cot x plus c, integral of secant x into tan x, secant x because differentiation of secant x is secant x into tan x, integral of cosecant x cot x minus cosecant x because differentiation of minus cosecant, differentiation of minus cosecant is plus cosecant into cot. So integral of secant x log modulus of secant x plus tan x, integral of cosecant x log modulus of cosecant x minus cot x plus c. Integral of sin ax minus 1 by a cos ax plus c. ಇದನ್ನ ಡಿಫರೆನ್ಶಿಯೇಟ್ ಮಾಡಿ minus 1 by a differentiation of cos ax ಏನಾಗುತ್ತೆ minus a sin ax ಆಗುತ್ತೆ differentiation. So a get cancelled, minus into minus plus we get sin ax. 21 integral of cos ax with respect to x 1 by a sin ax plus c, integral of tan ax with respect to x 1 by a log modulus of secant ax plus c, integral of cot ax 1 by a log modulus of sin ax plus c. Actually ax ಮತ್ತೆ ax plus b ಎರಡು ಬಂದು ಒಂದೇ ಆನ್ಸರ್ ಇದೆ, ನೋ ಚೇಂಜಸ್. ಸಪೋಸ್ ನಿಮಗೆ ಇಂಟೆಗ್ರಲ್ ಆಫ್ sin ax ಅಂತ ತಗೊಳ್ಳೋದು ಬಂದು ಇಂಟೆಗ್ರಲ್ ಆಫ್ sin ಆಫ್ ax plus b ಅಂತ ತಗೊಂಡ್ರು ಅಷ್ಟೇ. ಸೊ ಏನಾಗುತ್ತೆ ಅಲ್ಲಿ ಮೇನ್ ಸೇಮ್ ಕೇಸ್ minus 1 by a cos ಆಫ್ ax ಅಂತ ತಗೊಳ್ಳೋದು ಬಂದು ax plus b ತಗೋಬೇಕು plus c because derivative of b is 0 ಅಂದ್ರೆ ಲೀನಿಯರ್ ಫ್ಯಾಕ್ಟರ್ ಇರಬೇಕು ಅಂತ ax plus b. ಇಲ್ಲಿ ax ಅಂತ ತಗೊಂಡಿದ್ದೀನಿ, sin 2x cos 2x tan 3x cos 3x ಈ ತರ ಬರುತ್ತೆ. ಅಥವಾ ಇಲ್ಲಿ sin of 2x plus 3 ಬಂತು ಅಂತ ಇಟ್ಕೊಳ್ಳಿ, 2x plus 3 minus 1 by 2 cos 2x plus 3 plus c. ಅಂದ್ರೆ ಕೋಎಫಿಷಿಯಂಟ್ ಆಫ್ x ಏನಿರುತ್ತೆ ಅದು ಮಾತ್ರ ತಗೋಬೇಕು, ಕೋಎಫಿಷಿಯಂಟ್ ಆಫ್ x. And then 24 integral of secant square ax with respect to x 1 by a tan ax plus c, integral of cosecant square ax with respect to x minus 1 by a cot ax plus c, integral of secant ax tan ax with respect to x 1 by a sec ax plus c. 27 integral of cosecant ax cot ax with respect to x, that is minus 1 by a cosecant ax plus c. Integral of secant ax with respect to x 1 by a log modulus of secant ax tan ax plus c. 29 integral of cosec ax cot ax with respect to x 1 by a log modulus of cosecant ax minus cot ax. Integral of cosec ax with respect to x 1 by a log modulus of
cosec ax minus cot ax plus 1 upon root of a square minus x square sin inverse of x by a root of x square minus a square 1 by a tan inverse of x by a plus c. This one is secant inverse of x by a. ಇದು ಪರ್ಟಿಕ್ಯುಲರ್ ಕೇಸ್ ಎ ಜಾಗದಲ್ಲಿ ಒಂದು ತಗೊಳ್ತಾ ಇದ್ದೀವಿ sin inverse of x plus c, or you can take minus cos inverse x plus c. ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಡೆರಿವೇಟಿವ್ ಆಫ್ cos inverse x minus 1 by root of 1 minus x square. Derivative of sin inverse x I request all the students to copy all these formulas in your notebook or in a sheet, and you have to remember all these formulas while solving problems. You must remember all these forms, otherwise it's not possible to understand integration. So differentiation problem solve ಮಾಡಬೇಕಾದ್ರೆ differentiation formulas ಹೇಗೆ ನಿಮ್ಮ ಮೈಂಡ್ ಅಲ್ಲಿ ಇತ್ತು ಹಾಗೆ integration problem solve ಮಾಡಬೇಕು ಅಂದ್ರೆ integral formulas ಇಷ್ಟು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. So you have to practice formulas daily. ಸೊ ಹಾಗಾಗಿ ಫಾರ್ಮುಲಾಸ್ನೆಲ್ಲ ಒಂದು ಶೀಟ್ ಅಥವಾ ನೋಟ್ಬುಕ್ ಅಲ್ಲಿ ಕಾಪಿ ಮಾಡಿಟ್ಕೊಳ್ಳಿ.
ಸಪರೇಟ್ ಆಗಿ ನೋಟ್ಬುಕ್ ಇಟ್ಬಿಡಿ ಇಂಟಿಗ್ರೇಷನ್ಗೆ. ಅದರಲ್ಲಿ ಫಸ್ಟ್ 2 ಪೇಜಸ್ ಫಾರ್ಮುಲಾಸ್ ಲೀಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋದಾಗಿದೆ ಕಾಪಿ ಮಾಡ್ತಾ ಹೋಗಿ ನೋಟ್ಸ್. ಸೊ ಬೆಟರ್ ರೈಟ್ ಆಲ್ ದೀಸ್ ಫಾರ್ಮುಲಾಸ್ ಇನ್ ದ ಫಸ್ಟ್ 2 ಪೇಜಸ್ ಆಫ್ ಯುವರ್ ನ್ಯೂ ನೋಟ್ಬುಕ್. ಮತ್ತೆ ಈ ಫಾರ್ಮುಲಾಸ್ ಎಲ್ಲ ಕಲ್ತ್ಕೊಂಡು 1 or 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಡೈಲಿ ಫಾರ್ಮುಲಾಸ್ ನೀವು ಬರಿತಾ ಇರಬೇಕು, ಆವಾಗ ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳೋ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. So in my next class I will solve the problems related to integration. So before that you have to remember and practice all these formulas. ನೀವು ಈ ಫಾರ್ಮುಲಾ ಇನ್ನೊಂದನ್ನ ಹೇಗೆ ರಿಮೆಂಬರ್ ಮಾಡೋದು? ಓಕೆ, ಬೆಟರ್ ಮೈನಸ್ ಸೈನ್ ತಗೊಳ್ಳಿ, ಇಲ್ಲಿ ಪ್ಲಸ್ ಸೈನ್ ಮಾಡ್ಕೊಳ್ಳಿ, ಬರುತ್ತೆ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್. ಸೊ ಬೆಟರ್ ದಿಸ್ ಒನ್ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ ಲಾಗ್ ಆಫ್ ಕೊಸಿಕೆಂಟ್ ಮೈನಸ್ ಕಾಟ್ 1 upon cosec minus cot, differentiation of cosecant minus cosecant into cot, and this one is minus differentiation of cot x is minus cosecant square. So 1 upon cosec minus cot, ಇಲ್ಲಿ cosec common ತಗೊಳ್ಳಿ, cosec minus cot ಬರುತ್ತೆ. Okay, these two get cancelled. So cosecant x ಅಂತ ನೀವು ತಗೊಂಡ್ರೆ log of cosecant x minus cot x. So ಇಲ್ಲಿ ಪ್ಲಸ್ ತಗೊಂಡು ಓಕೆ, log of 1/a log of cosecant x minus cot x. ಸರಿ, ಫೈವ್ 10 ಮಿನಿಟ್ಸ್ ಬಿಟ್ಬಿಟ್ಟು ಅದು ಮಾಡಲಿಕ್ಕೆ ಅಂದಮೇಲೆ ಮಾಡೋದು.